ನಿನಗೆ ಹಾಕ್ಬೇಕು 10,000? ಶಂಕರು ಕೊಡಕ್ಕೆ. ಶಂಕರುನ? ನಾನು ಕೊಬ್ಬರಿ ಸುರಿಸಿದ್ದೆಲ್ಲ ಗೊತ್ತಿದೆ ಅವನಿಗೆ. ನಿನ್ನ ಚೂ ಬಿಟ್ಟು ಸಾಲ ತೀರಿಸ್ಕೊಳ್ಳೋಣ ಅಂತ ನೋಡ್ತೀಯನ? ಅವ್ರು ಯಾರು ನಂಗೆ ಹೇಳಿ ಕಳಿಸಿಲ್ಲ ತಾತ. ನಿನ್ಗ್ಯಾಕೆ ಉಸಾಬ್ರಿ? ಅವ್ರ ಸಾಲ ಅವ್ರು ಹೆಂಗಾರು ತೀರಿಸ್ಕೊಳ್ಳಿ, ನಿನ್ಗ್ಯಾಕೆ ನೀ ಸುಮ್ಕಿರು. ಹಾಗಲ್ಲ ತಾತ, ಪಾಪ ಶಂಕರುಗೆ ಓದ್ಬೇಕು ಅಂತ ಆಸೆ. ಅಲ್ಲ, ನಾವು ಊರಲ್ಲಿರೋರು ಸಾಲ ತೀರಿಸಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಅನ್ನಕ್ಕಾಯ್ತದ? ನಾನೇನು ಕುಬೇರನ ಇಲ್ಲ ದುಡ್ಡಿನ ಗಿಡ ನೆಟ್ಟಿದ್ದೀನ? ತಾತ ಪ್ಲೀಸ್ ಇದೊಂದ್ಸಲಿ ಕೊಡಿ, ಇನ್ಯಾವತ್ತೂ ಕೇಳಲ್ಲ. ಸೂಜಿ, ಸುಮ್ಮನೆ ತಾತನ್ ಪೀಡಿಸ್ಬೇಡ. ಹಾಗೆಲ್ಲ ಅಷ್ಟೊಂದು ದುಡ್ಡನ್ನ ಯಾರಿಗೂ ಕೊಡಕ್ ಆಗಲ್ಲ ಕಣೆ. ಸುಮ್ಮನಿರು ನೀನು. ಸೂಜಿ ನಿಮ್ ಕಷ್ಟನೆಲ್ಲ ಬಂದು ಹೇಳಿದ್ಲು. ಅವಳಿಗೆ ಅರ್ಥ ಆಗಿದ್ದು ನನ್ನ ವಯಸ್ಸಿಗೆ ಅರ್ಥ ಆಗ್ಲಿಲ್ವಲ್ಲ ಅಂತ ತುಂಬಾ ಬೇಜಾರಾಯ್ತು. ನೀನ್ ಸಾಲ ತೀರಿಸ್ದೆ ಹೋದ್ರೆ ನಿನ್ ಮಗನ್ನ ಸ್ಕೂಲಿಗೆ ಕಳ್ಸಕ್ ಆಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ದುಡ್ಡು ಕೊಟ್ಟು ಹೋಗೋಣ ನಿನಗೆ ಅಂತ ಬಂದೆ. ತಗೋ 10,000, ಇದರಲ್ಲಿ ನಿನ್ ಸಾಲ ತೀರಿಸ್ಕೊ. ದೇವ್ರಂಗ್ ಬಂದು ಸಹಾಯ ಮಾಡಿವ್ರಿ. ಆದಷ್ಟು ಬೇಗ ಈ ಸಾಲನ ತೀರಿಸ್ಬಿಡ್ತೀವಿ ಕಣ್ಣಣ್ಣ. ದೇವ್ರು ಬಂದಂಗೆ ಬಂದಿದ್ದು ನಾನಲ್ಲ ಕಣವ, ನಮ್ಮ ಸೂಜಿ. ಅವಳು ಹೇಳಿದ್ಲು ಅಂತಾನೆ ನಾನು ದುಡ್ಡು ಕೊಡ್ತಾ ಇರೋದು. ಪುಟ್ಟಣ್ಣವ್ರೆ, ನೀವು ಹೇಳ್ತಿರೋದು ದೀಟ. ಸೂಜಿ ಪುಟ್ಟಲಕ್ಷ್ಮಿ ಥರ ನಮ್ಮ ಮನೆಗೆ ಬಂದು ಅವಳು ನಮ್ಮನೆಗೆ ಕಾಲಿಟ್ಗಳಿಗೆ ನಮಗೆ ಕುತ್ತಿಗೆ ಸುತ್ಕೊಂಡಿದ್ದ ಕಷ್ಟ ಮಾಯ ಆಯ್ತು. ಈ ದುಡ್ಡನ್ನ ಯಾತಾತಕ್ಕೋ ಖರ್ಚು ಮಾಡ್ಬಿಡ್ಬೇಡ. ಮೊದಲು ಆ ಗೌಡನ ಸಾಲ ತೀರಿಸು. ಮರಿದೇ ಇದ್ದಂಗೆ ನಿನ್ನ ಮಗನ ಸ್ಕೂಲಿಗೆ ಕಳಿಸ್ರವ. ಆಯ್ತು ಪುಟ್ಟಣ್ಣವ್ರೆ, ನಾಳೆಯಿಂದನೇ ನನ್ನ ಮಗನ ಈ ಸ್ಕೂಲಿಗೆ ಕಳಿಸ್ತೇನೆ. ರೀ, ಈ ಸರೋಜಾ ಕಮ್ಲಿ ಇವ್ರದ್ದೆಲ್ಲ ಒಂದು ದೊಡ್ಡ ದಂಧೆ. ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಸ್ಕೂಲು ಸೇರಿಸೋ ನೆಪದಲ್ಲಿ ಪರಿಚಯ ಮಾಡ್ಕೊಳ್ಳೋದು, ಆಮೇಲೆ ಅವ್ರನ್ನ ಯಾಮಾರಿಸಿ ರಾತ್ರೋರಾತ್ರಿ ಗೋವಾಗೋ ಮುಂಬೈಗೋ ಮಾರ್ಬಿಡೋದು. ತಾವು ನೇರ ಬಂದ್ರೆ ಅನುಮಾನ ಬರುತ್ತೆ ಅಂತ ಆ ಸೂಜಿನ ಚೂ ಬಿಟ್ಟಿದ್ದಾರೆ. ಆ ಸೂಜಿನ ಸಾಮಾನ್ಯ ಅನ್ಕೋಬೇಡಿ ನೀವು. ನಿಮ್ ಮುಖಕ್ಕಷ್ಟು ಹಿಂಗ್ ಗಂಡೋರ್ ಮುಖದ ಮೇಲೆ ಕೆಸರು ಹೆಚ್ಚಕ್ ನಾಚಿಕೆ ಆಗಕ್ಕಿಲ್ವಾ ನಿನ್ಗೆ? ಸರೋಜಾ ಕಮಲ ಎಲ್ಲ ನಂಗೆ ಹೇಳವ್ರೆ, ಈ ಮೇಷ್ಟ್ರು ಸ್ಕೂಲಾಗ ಕುತ್ಕೊಂಡು ಕುಡ್ಕೊಂಡು ಕೇರಿ ಮಕ್ಕಳನ್ನೆಲ್ಲ ಹೆಂಗ್ ಹಾಳು ಮಾಡವ್ರೆ ಅಂತ ನಮಗ್ ಗೊತ್ತೈತೆ. ಸೂಜಿ ಕಮ್ಲಿ ಸೇರ್ಕೊಂಡು ಇವ್ರ ಬುಡಕ್ ಬಿಸಿನೀರ್ ಕಾಯ್ಸವ್ರಲ್ಲ. ಚೆಂಗ್ಲು ಬಿದ್ದು ರೂಢಿ ಆಗೈತಲ್ಲ, ನೇರ್ಪಾಗೆ ಪಾಠ ಮಾಡ್ಲಾರ ಸಂಕಟಕ್ಕೆ ಈ ವಯ್ಯ ಸತ್ಯಹರಿಶ್ಚಂದ್ರನ್ ಪೋಜ್ ಕೊಡಕ್ ಬಂದವನೇ. ಸಾಲ್ದಿರೋದಕ್ಕೆ ಈ ಮನೆ ಮೂರ್ಖ ರಂಗಪ್ಪ ಬೇರೆ. ಆ ಮೇಷ್ಟ್ರು ಏನಾದ್ರೂ ಹೇಳಿ, ಜನ ನಮ್ಮ ಪರವಾಗಿ ನಿಂತೇ ನಿಲ್ತಾರೆ. ಆದ್ರೂ ಯಾವತ್ತಿದ್ರು ಆ ಕಳ್ಳು ಕೊರ್ಮ ಮೇಷ್ಟ್ರು ನಮ್ ಕುತ್ತಿಗೆ ತರ್ತಾನೆ. ಅವನು ಏನಾದ್ರೂ ಮಾಡಿ ಈ ಹಳ್ಳಿಯಿಂದ ಓಡಿಸ್ಬೇಕು. ಅವನ ಜಾಗಕ್ಕೆ ಯಾರಾದ್ರೂ ಹೊಸ ಮೇಷ್ಟ್ರು ಮೇಡಮ್ ಒಬ್ಬರ ಹಾಗೆ ನಾವು ಮಾಡ್ಬೇಕು. ಬೇಡ ಕಮ್ಲಿ, ಈಗ ಸದ್ಯಕ್ಕೆ ಅಂತ ಸಾಹಸಕ್ಕೆ ಕೈ ಹಾಕೋದು ಬೇಡ. ಮೊದಲು ಮಕ್ಕಳೆಲ್ಲ ಸ್ಕೂಲಿಗೆ ಬರೋ ಹಾಗಾಗ್ಲಿ, ಆಮೇಲೆ ಏನ್ ಮಾಡ್ಬೇಕು ಅಂತ ನಿಧಾನಕ್ಕೆ ಯೋಚನೆ ಮಾಡೋಣ. ಸರ್, ಇವರೆಲ್ಲ ಇವತ್ತಿನ ಸ್ಕೂಲಿಗೆ ಬರ್ತಿದ್ದಾರೆ. ಇಲ್ಲಿ ಜಾಗ ಇಲ್ಲ ಅಂತ ಕಾಣಿಸ್ತಿಲ್ವಾ? ಬಂದೆ ನನ್ನ ತಲೆ ಮೇಲೆ ಕೂತ್ಕೋತೀಯಾ? ಸುಜಿ, ಇಲ್ಲಿ ಜಾಗ ಇಲ್ವಂತೆ, ನಾವು ವಾಪಸ್ ಹೊರಟೋಗ್ತೀವಿ. ಅಯ್ಯೋ ಬೇಡ, ಮೇಷ್ಟ್ರು ಹೇಗಾದ್ರೂ ಮಾಡಿ ಜಾಗ ಮಾಡ್ಕೊಡ್ತಾರೆ. ನಾನೆಲ್ಲಿಂದ ಜಾಗ ಮಾಡ್ಕೊಡ್ಲಿ? ನಾನೇ ಇವ್ರನ್ನ ಕಂಕುಳಲ್ಲಿ ಇಟ್ಕೊಂಡು ಪಾಠ ಮಾಡ್ಲಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಗುತ್ತೆ ಸರ್. ಇವರೆಲ್ಲ ಕೂತ್ಕೊಬೋದು. ಹೇಗಾದ್ರೂ ಮಾಡಿ ಜಾಗ ಮಾಡ್ಕೊಡಿ ಸರ್. ನಾನು ಹೇಗ್ ಮಾಡ್ಲಿ? ಇಲ್ಲಿರೋದೇ ಜಾಗ ಇಷ್ಟು. ಸರ್, ಇವತ್ತು ಬೇಕಾದ್ರೆ ನಾವು ಬಾಗ್ಲಲ್ಲೇ ನಿಂತ್ಕೊಂಡು ಪಾಠ ಕೇಳ್ತೀವಿ. ನಾಳೆಯಿಂದ ಹೇಗಾದ್ರೂ ಮಾಡಿ ಜಾಗ ಮಾಡ್ಕೊಡಿ ಸರ್. ಜಾಗ ಮಾಡ್ಕೊಡೋದಾ? ನಾನೇನು ಸ್ಕೂಲ್ ಒತ್ತುವರಿ ಮಾಡೋಕ್ಕಾಗತ್ತಾ? ಇಲ್ಲ ಗೋಡೆನ ಪಕ್ಕಕ್ಕೆ ಸರಿಸಕ್ಕಾಗತ್ತಾ? ಅದೆಲ್ಲ ಏನೂ ಬೇಡ ಸರ್. ಇಲ್ಲಿದೆಯಲ್ಲ ಗೊಬ್ಬರದ ಮೂಟೆ, ಅದನ್ನು ತೆಗ್ಸಿದ್ರೆ ಸಾಕು.